విదేశీయుల కన్నడ వస్తుందా? కెమెరాಮನ್ ಜಲ್ದಿ ಫೋಕಸ್ ಕರೋ. ವಿದೇಶದಿಂದನೂ ನೋಡಕ್ಕೆ ಬರ್ತಾರಂತ ಇಲ್ಲಿ. ಒಂದು ವರ್ಷದಲ್ಲಿ ಲಕ್ಷಾಂತರ ಜನ ಚಾರ್ಮಿನಾರ್ ನೋಡಕ್ಕೆ ಬರ್ತಾರಂತೆ. ಒಂದರಲ್ಲಿ ಮೊಹಮ್ಮದ್ ಕುಚ್ಚಾಬ್ ನಿರ್ಮಿಸಿದರು. ಕುಚ್ಚಾಬ್ ಇದ್ರ ಇತಿಹಾಸ ನೋಡೋದಾದ್ರೆ ಫೋನ್ ಬಿತ್ತು. ಇದ್ರ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ 1591ರಲ್ಲಿ ಮೊಹಮ್ಮದ್ ಕುಚ್ಚಾಬ್. ಇದ್ರ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ 1991ರಲ್ಲಿ ಮೊಹಮ್ಮದ್ ಅಂಗಡಿ ಓನರ್ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ಹೆಂಗೆ ನೀನು ವಿಡಿಯೋ ಮಾಡ್ತಿದ್ಯಾ ಹಂಗೆ ಅಂದ. ನನ್ನ ಎಲ್ಲ ಮನೆ ದೇವರುಗಳಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ನನ್ನ ಎಲ್ಲ ಮನೆ ದೇವರುಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಷಯ ಏನಪ್ಪಾ ಅಂದ್ರೆ ಹೈದರಾಬಾದ್ ಚಾರ್ಮಿನಾರ್ ಅಂತ ಕೇಳಿ ಇರ್ತೀರಾ, ಚಾರ್ಮಿನಾರ್ ಅಂತ. ಇವತ್ತು ನಾವು ಚಾರ್ಮಿನಾರ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನೇನ್ ಇರುತ್ತೆ, ಯಾವ ವಸ್ತು ಸಿಗುತ್ತೆ, ಅಲ್ಲಿ ಏನೇನು ಸ್ಪೆಷಲ್ ಐತೆ ಎಲ್ಲ ನೋಡೋಣ ಬನ್ನಿ. ಸೊ ಗಾಯ್ಸ್ ಫೈನಲಿ ಚಾರ್ಮಿನಾರ್ ಬಂದೇ ಬಿಟ್ಟಿವಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆನ್ ಮಾಡಿ ಮತ್ತೆ ಒಂದು ಲೈಕ್ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಿದ್ದೀನಿ. ಚಾರ್ಮಿನಾರ್ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದ್ಮೇಲೆ ನೋಡೋಣ ಬನ್ನಿ. ಒಳಗೆ ಹೋದ್ಮೇಲೆ ಹತ್ರದಲ್ಲಿರೋ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಇದೇ ಚಾರ್ಮಿನಾರ್ ನೋಡ್ರಿ. ಇಲ್ಲೆಲ್ಲ ಬಜಾರ್ ಐತಲ್ಲ, ಈ ಬಜಾರು ಇಲ್ಲಿ ಸುತ್ತ ಈ ಬಜಾರೆಲ್ಲ ನೋಡ್ಬೋದು. ಈ ಬಜಾರ್ ನೇಮ್ ಬಂದ್ಬಿಟ್ಟು ಲಾಡ್ ಬಜಾರ್ ಅಂತ. ರಾಜರ ಕಾಲದಲ್ಲಿ ಇಲ್ಲೆಲ್ಲ ಮುತ್ತು ರತ್ನ ಅದು ಮಾರ್ತಿದ್ರಂತೆ, ಬಂಗಾರ ಎಲ್ಲ ಮಾರ್ತಿದ್ರಂತೆ ಆವಾಗ. ಇವಾಗ ಮಾತ್ರ ಡೂಪ್ಲಿಕೇಟ್ ಬಂಗಾರ ಮಾರ್ತಾವ್ರೆ. ಔಟ್ ಆಫ್ ಇಂದನೂ ನೋಡಕ್ ಬರ್ತಾರಂತೆ ವಿದೇಶಿಯಿಂದ. ಕನ್ನಡ ವస్తుందా? కెమెరామన్ ಜಲ್ದಿ ಫೋಕಸ್ ಕರೋ. ವಿದೇಶದಿಂದನೂ ನೋಡಕ್ ಬರ್ತಾರಂತೆ ಇಲ್ಲಿ. ಒಂದು ವರ್ಷದಲ್ಲಿ ಲಕ್ಷಾಂತರ ಜನ ಚಾರ್ಮಿನಾರ್ ನೋಡಕ್ ಬರ್ತಾರಂತೆ. ಏನಪ್ಪಾ, ಈ ಚಾರ್ಮಿನಾರ್ ಹತ್ರನೂ ನಮ್ಮ ಹಿಂದೂ ದೇವಿ ಗುಡಿ ಐತೆ, ಒಂದು ದೇವಸ್ಥಾನ ಐತೆ. ಅದು ಭವಾನಿ ದೇವಸ್ಥಾನ. ಜೈ ಭವಾನಿ. ಭವಾನಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಭವಾನಿ ಗುಡಿ. ಈ ಚಾರ್ಮಿನಾರ್ ಹತ್ರನೂ ನಮ್ಮ ಹಿಂದೂ ದೇವಿ ದೇವಸ್ಥಾನ ಐತೆ. ಹಿಂದೂ ದೇವಿದು ಭವಾನಿ ದೇವಿ. ಭವಾನಿ ದೇವಿನಾ? ಭವಾನಿ ಗುಡಿ. ಇದ್ರೊಳಗಡೆ ಅಲೋ ಇತ್ತಂತೆ, ಬಟ್ ಇವಾಗ ಎಷ್ಟು 9 ಗಂಟೆಯಿಂದ 5 ಗಂಟೆವರೆಗೂ ಇಲ್ಲಿ ಒಳಗಡೆ ಅಲೋ ಇತ್ತಂತೆ. ಬಟ್ ಇವಾಗ ಅಲೋ ಇಲ್ವಂತೆ. ಅಲೋ ಇದ್ರೆ ಹೋಗ್ಬೋದಿತ್ತು ಒಳಗಡೆ. ಒಳಗಡೆ ತೋರಿಸ್ತಿದ್ದೆ, ಬಟ್ ಏನ್ ಮಾಡ್ತೀರಾ, ಒಳಗಡೆ ಏನು ಇಲ್ಲ ಬರೇ. ಇಲ್ಲಿ ನೋಡ್ರಿ ಗಾಣಗಾಬ್ರಿ. ಒಳಗಡೆನು ತೋರಿಸ್ಬೋದಿತ್ತು, ಬಟ್ ಇವಾಗ ಆಫ್ ಮಾಡಿದಾರೆ ಅಂತ. 9 ರಿಂದ 5 ಗಂಟೆವರೆಗೂ ಅಂತೆ. ಇಸ್ ಮಂದಿ ಯಾರ ಸಾಯ್ತಾರ ಅಂತ ಬಾಂಬ್ ಬಿಟ್ರ. ಬಾಂಬ್ ಬಿಡ್ಬೇಡ ಅಂತಿದ್ರೆ ಸಿಸಿ ಕ್ಯಾಮ್ರಾ ಅದೇನು ಕರ್ಕೊಂಡೋಗಿ ಜೇಲಿನ ಮೂವಿ. ಬಾಂಬ್ ಇವನು ಆಲ್ರೆಡಿ ಬಾಂಬ್ ಒಳಗಡೆ ಇಟ್ಟಿದ್ದಂತೆ ಇಲ್ಲಿ. ಅದು ಫೇಲ್ ಆಗಿದಂತೆ. ನೆಕ್ಸ್ಟ್ ಸರಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡೋಣ ಅಂತಿದ್ದಾನೆ. ಇದೆಲ್ಲ ಎಲ್ಲ ಕೇಳ್ಬಾರ್ದಾಗ ಕೇಳ್ಬಾರ್ದದಿಲ್ರಿ, ಕಮೆಂಟ್ ಮಾಡ್ರಿ. ಅದು ಬ್ಯಾಕ್ ಎಲ್ಲ ಫ್ರಂಟ್ ಇದಕ್ಕೆ ನೋಡ್ಬೋದು ಎಲ್ಲ ಕಡೆನೂ. ಯಾವ ಕಡೆ 4 ದಿಕ್ಕಿನಲ್ಲೂ ನೋಡಿದ್ರು ಫ್ರಂಟ್ ಆಗೇ ಕಾಣಿಸ್ತೈತೆ. ಈ ಕಡೆ ಬಂದು ನೋಡಿದ್ರು ಫ್ರಂಟ್ ಅಪ್ಲೇನೆ ಕಾಣಿಸ್ತೈತೆ. ಆ ಕಡೆ ಹೋಗಿ ನೋಡಿದ್ರು ಫ್ರಂಟೇ, ಈ ಕಡೆ ಹೋಗಿ ನೋಡಿದ್ರು ಫ್ರಂಟೇ. ಯಾವ ಕಡೆ ಫ್ರಂಟ್ ಅಂತ ನನಗಂತೂ ನನಗೆ ಗೊತ್ತಿಲ್ಲ. ಯಾವ ಕಡೆ ಫ್ರಂಟು ಯಾವ ಕಡೆ ಬ್ಯಾಕ್ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ನೋಡ್ಬೋದು ಇಲ್ಲಿ ಜನರು ಜಾತ್ರೆ ಇರ್ತಾರೆ, ಬಟ್ ಇವತ್ತು ಅಷ್ಟೊಂದು ಜನ ಇಲ್ಲ, ನಾರ್ಮಲ್ ಆಗಿದ್ದಾರೆ.
ಸಂಡೇ ಬಂದರೆ ಇಲ್ಲೇನು ಕಾಲಿಡಕ್ಕೆ ಜಾಗ ಇರಲ್ಲ, ಹಂಗಿರ್ತಾರೆ ಜನ. ನಾವೇನಾದರೂ ಟಿಕೆಟ್ ತೊಗೊಂಡಿದ್ದಿದ್ರೆ ಅಲ್ಲಿವರೆಗೂ ಹೋಗ್ತಿದ್ವಿ, ನಾವು ಅಲ್ಲೆಲ್ಲ ಸುತ್ತಾಡ್ತಿದ್ವಿ. ಬಟ್ ಟಿಕೆಟ್ ಇಲ್ಲ. ಇದ್ರ ಇತಿಹಾಸ ನೋಡೋದಾದರೆ ಕ್ರಿಸ್ತಶಕ 1590 ಇದ್ರ ಇತಿಹಾಸ ನೋಡೋದಾದರೆ ಕ್ರಿಸ್ತಶಕ 1591 ಇದ್ರ ಇತಿಹಾಸ ನೋಡೋದಾದರೆ ಕ್ರಿಸ್ತಶಕ 1591ರಲ್ಲಿ ಮೊಹಮ್ಮದ್ ಕುಚ್ಚಾಬ್ ನಿರ್ಮಿಸಿದರು. ಕುಚ್ಚಾಬ್ ಇದ್ರ ಇತಿಹಾಸ ನೋಡೋದಾದರೆ ಫೋನ್ ಬಿತ್ತು. ಇದ್ರ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ 1591ರಲ್ಲಿ ಮೊಹಮ್ಮದ್ ಕುಚ್ಚಾಬ್. ಇದ್ರ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ 1991ರಲ್ಲಿ ಮೊಹಮ್ಮದ್ ಇದ್ರ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ 1591ರಲ್ಲಿ ಮೊಹಮ್ಮದ್ ಕುತ್ಬಾಷ್ ನಿರ್ಮಾಣ ಮಾಡಿದ್ದಾರೆ. ಅವರು ಕುತ್ಬಾಶಾಹಿ ವಂಶದ 5ನೇ ಸುಲ್ತಾನರಾಗಿದ್ದರು ಅವರು. ಇದಕ್ಕೆ ಚಾರ್ಮಿನಾರ್ ಅಂತ ಏನಕ್ಕಪ್ಪ ಹೆಸರು ಬಂತಂದರೆ ಅಲ್ಲಿ 4 ಗೋಪುರ ಐತಲ್ಲ, 4 ಗೋಪುರದಿಂದ ಚಾರ್ಮಿನಾರ್ ಅಂತ ಇದಕ್ಕೆ ಹೆಸರು ಬಂತು. ಇದ್ರ ಉದ್ದ ಏಟಿದೆಯಪ್ಪ ಅಂದರೆ ಸುಮಾರು ಒಂದು 84 ಅಡಿ ಉದ್ದ ಇದೆ ಇದು. ಅದ್ರ ಮೇಲೆ ಒಂದು ಚಿಕ್ಕದಾಗಿ ಒಂದು ಮಸೀದಿ ಐತೆ. ಮತ್ತು ಇವತ್ತಿನ ಈ ದಿನದಲ್ಲಿ ಹೈದರಾಬಾದ್ ಗುರುತು ಹಿಡಿಬೇಕಂದ್ರೆ ಅದು ಫಸ್ಟ್ ಹೆಸರು ಬರೋದೇ ಚಾರ್ಮಿನಾರು. ಫಸ್ಟ್ ಚಾರ್ಮಿನಾರ್ ಇಂದೇನೆ ಹೈದರಾಬಾದ್. ಚಾರ್ಮಿನಾರ್ ಅಂದರೆ ಸಾಕು ಹೈದರಾಬಾದ್ ಅಂತ ಗೊತ್ತಾಗುತ್ತೆ. ಮೇನ್ ಅಂದರೆ ಇದು ಹೈದರಾಬಾದಲ್ಲಿ ಮೇನ್ ಪ್ಲೇಸ್ ಅಂದರೆ ಚಾರ್ಮಿನಾರು. ಚೀಪ್ ಆ್ಯಂಡ್ ಬೆಸ್ಟ್ ಇವ್ರು ರೇಟ್ ಹೆಚ್ಚಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಏನಿಲ್ಲ. ಇಲ್ಲಿ ಚಾರ್ಮಿನಾರ್ ಬಲ್ಲಿ ಆಲ್ಮೋಸ್ಟ್ ಆಲ್ ಗಂಡ್ಸು ಮಕ್ಳಿಗೆ ಏನಿಲ್ಲ, ಎಲ್ಲ ಹೆಣ್ಮಕ್ಳಿಗೆ ಇದು. ಹೆಣ್ಮಕ್ಳಿಗೆ ಯಾರು ತೋತಾರೆ ನೋಡೋಣ. ನಮ್ಮಲ್ಲಿ ಆಗ ಜಾಸ್ತಿ ಹೆಣ್ಮಕ್ಳು ಫಾಲೋವರ್ಸ್ ಅರಲ್ಲ. ನೋಡ್ಬೋದು ಎಲ್ಲ ಹೆಣ್ಮಕ್ಳದೇ ಪ್ರಾಡಕ್ಟ್ ಜಾಸ್ತಿ ಇಲ್ಲಿರೋದು. ಇಲ್ಲಿ ಗಂಡು ಮಕ್ಕಳು ವಾಚ್ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ, ಎಲ್ಲ ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ರೀ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಸಿಗ್ತದೆ. 50 ರೂಪೀಸ್ ಅಂತ ನೋಡ್ರಿ ಇಯರಿಂಗ್. ರೀಲ್ಸ್ ಬೇಕಾಗಿ ಎಲ್ಲ ಒಂದು ಬಿಗ್ ಬಾಜಾರ್ ಒಂದು ಮಾಲ್ಯ ದೊಡ್ಡ ಎಲ್ಲಿ ನಮ್ಮ ಹೊಸದಾಗ ಓಪನ್ ಆಗಿರೋ ಎಲ್ಲ ಸಿಗ್ತಾವ್ರ. ರೀಲ್ಸ್ ಸಂಬಂಧಪಟ್ಟು ಎಲ್ಲ ಸಿಗ್ತಾವ. ನೋಡ್ಕೊಂಡು ಹೋಗ್ತಿದ್ದೇವಲ್ಲ ಈಗ 5 ಕಿಲೋಮೀಟರ್ ದೂರದಿಂದ ಒಂದು ವ್ಯೂ ನೋಡಿ ಗಾಯ್ಸ್ ಹೆಂಗೈತೆ. ಅವಾಗೆಲ್ಲ ಬಂಗಾರ ಏನೇನೋ ಮಾರ್ತಿದ್ರಂತೆ, ಇವಾಗೇನೋ ಬಟ್ಟೆನೇ ಐತೆ. ಎಲ್ಲಿ ನೋಡ್ರಲ್ಲಿ ರೆಸ್ಟೋರೆಂಟಲ್ಲಿ ಬಿರಿಯಾನಿ ಥೋಡಾ ಆದ್ರೆ ತಿನ್ ಬನ್ನಿ, ಥೋಡಾ ಆದ್ರೆ ತಿನ್ ಬನ್ನಿ ರೆಸ್ಟೋರೆಂಟಲ್ಲಿ ಅಂತವ್ರೆ. ಕರ್ಕೊಂಡು ಒಳಗಡೆ ಇಕ್ತಾರೆ, ಒಳಗಡೆ ಹೋಗ್ಬಾರ್ದು ಅಷ್ಟೇ. ಇಲ್ಲ ಆಲ್ಮೋಸ್ಟ್ ಅಲ್ಲಿ 2 ನಂಬರ್ ಅಂತಾನೆ ರೀ ಮಾಡ್ತಾರಲ್ಲೇ ಮಗ. ಚಾರ್ಮಿನಾರ್ ಅಂದ್ರೆ ಹಂಗೆ ಅದ ಅಂತೇಳಿನಿ. ಅಲ್ಲಿ ರೆಸ್ಟೋರೆಂಟ್ರಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಯಾವ್ದು ಹಾಕ್ತಾರೋ ಗೊತ್ತಿಲ್ಲ. ಮಾಂಸ ದನದ ಮಾಂಸ ಇರುತ್ತೋ ಇದ್ರದ್ದು ಏನಪ್ಪ ಕೋಳಿ ಮಾಂಸ ಇರುತ್ತೋ ಗೊತ್ತಾಗಲ್ಲ. ಬಟ್ ಹಾಕಿ ಕೊಟ್ಬಿಡ್ತಾರೆ. ನಂಬಾರ್ದು ಇಲ್ಲಿ ಯಾರನ್ನ, ಎಲ್ಲರೂ ಕಳ್ಳನ ಮಕ್ಕಳೇ ಇಲ್ಲಿ. ಫೇಮಸ್ ಇದೆ ರೀ. ಅವಾಗ ಹಿಂದಕ್ಕೆ ಮಾಡ್ತೀರ. ಕನ್ನಡ ಬರ್ತಾವಂದ್ರೆ ಉಣ ನಿನಗೆ ಈ ಸರ್ಸ ಅಂದ್ರೆ ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನದೆಂದು ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸೆನ್ಸು ನೀನಲ್ಲ. ಕನ್ನಡ ಅಲ್ಲೇ ಹುಟ್ಟಾರಮ್ಮ, ಅವು ಮರ್ತಿರಂಗ ಊರಿಗೆ ಹೋತ್ರಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳು ಫ್ಯಾಮಿಲಿ ಅಲ್ಲೇ ರೀ. ಇಲ್ಲೇ 25 ವರ್ಷ ಆಯ್ತದ. ಆದ್ರೆ ಮನೆ ಪಿಡಿ ತೊಗೊಂಡಿರ್ಬೇಕು ಇಲ್ಲೇ ರೀ. ಏನ್ರಿ ಕಿರಾರಿ ಈ ಕಡೆ
ಆಳಂದ್ ಆಳಂದ್ ಗೊತ್ತಾಗ್ತಾ ಆಳಂದ್ 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 ಅನ್ಸಾರಿ ಅಲ್ಲ ಇಲ್ಲಿ 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 ಸ್ವಂತ ಮನೆ ಕೆರೆ ಬೇಡ್ರಿ ಎಷ್ಟು ಕೊಂದ್ರಿ ಯಾವ್ದು ಬೇಕು ನೀವು ಹೇಳ್ರಿ ಎಷ್ಟು ಕೊಂದ್ ಎಷ್ಟು ಬೇಕು ಮೂರು ಯಾವ್ದಾರ ನೀವು ಕೊಡ್ರಿ 50 ರೂಪಾಯಿ ಬಾಕ್ಸ್ ಪೀಸ್ ಅವ ರೀ 150 ರೂಪಾಯಿ ಇವು ಹೇಳ್ರಿ ಇಲ್ಲ ಹಾಂ ಎರಡು ಸ್ಟೆಪ್ ಅದು ಇವು ಒಂದೇ ಅದ್ರಿ ಹಿಂಗೆ ಬರ್ತದ್ರಿ ಇದು ಬಾಕ್ಸ್ ಪೀಸ್ ಅಂಗಡ್ಯಾಗ ತೊಗೊಂಡು ಭಾಳ ಕರೆ ಇರ್ತದೆ ಈ ಲೋಕಲ್ ಇಲ್ರಿ ಹಾಂ ಅಂಗಡ್ಯಾಗ ತೊಗೊಂಡು 550 ರೂಪಾಯಿ ಇರ್ತದೆ ಫಸ್ಟ್ ಕ್ವಾಲಿಟಿ ಅದ ರೀ ಫೇಮಸ್ ಪಲ್ ಚಾರ್ಮಿನಾರ್ 150 ನಮ್ಮ ಮಂದಿ ಅಂತೇಳಿ 350 ಹೇಳ್ತೀರಿ ಗ್ರಾಹಕ ಹಾಂ ಕರ್ನಾಟಕ ಮಂದಿ ಅಂತ ಕೇಳಿ ಅದು ಹಾಯ್ ಗೊತ್ತದಿ ಮುತ್ತು ಮಾಡ್ತೀನಿ ವಿಡಿಯೋ ಬನ ಬ್ಲಾಗ್ 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 ಅಲ್ಲ ಬರಲ್ಲ ಅಲ್ಲ ಫಸ್ಟಿಗೆ ಅದು ವಾಚ್ ಅವರ್ ಕೇಳ್ತದ್ರಿ ಮಾನಿಟೈಸ್ ಎಲ್ಲಾಕ ಅವಾಗೇ ಮಾನಿಟೈಸ್ ಐತೆ ಅಂದ್ರೆ ಅವಾಗ ಅಮೌಂಟ್ ಬರೋಕೆ ಸ್ಟಾರ್ಟ್ ಆಯ್ತು ಎಲ್ಲ ರೂಲ್ಸ್ ಅವ್ರಿ ಅದ್ರೊಳಗೆ ಹಂಗೆಲ್ಲ ಎಲ್ಲ ತುಂಬಂದ್ರೆ ರೊಕ್ಕ ಬರ್ತಾವ್ರಿ ಅಲ್ಲಿ ಒಂದು ವಿಡಿಯೋ ಮಾಡಿದೇವ್ರಿ ಆ ಅಣ್ಣವ್ರು ಅವರು ಹಂಗೆ ಮಾಡ್ತೀವಿ ಹಂಗೆ ವಿತೌಟ್ ಪರ್ಮಿಷನ್ ಹೆಂಗೆ ಮಾಡಿ ನೀವು ನಮ್ಮವ್ರ ಪ್ಲೇ ಕನ್ನಡದವ್ರು ಕಾಣಿದ್ರಲ್ಲ ಅದು ಏನು ನಮ್ಮಲ್ಲ ಅಂತ ಇಲ್ಲ ಯಾರಿಗೆ ವಿಡಿಯೋ ಶೂಟ್ ಮಾಡಿದೆ ಅಂದರೆ ಅವ್ರು ಕೇಳಬೇಕು ನಿಮ್ಮ ವಿಡಿಯೋ ಶೂಟ್ ಆಗ್ತದೆ ಲಡಾಯಿ ಆಗ್ತದೆ ಜಗಳ ಆಗ್ತದೆ ಅದು ಹೇಳಿಕಿಸಿ ಮಾಡಿದೆ ಅಂದರೆ ಸರಿಯಾಗಿ ಅಂದ್ರೆ ನಿಜ ಈ ಅಣ್ಣ ಹೇಳ್ದಂಗೆ ಅಲ್ಲೊಂದು ಅಂಗಡಿ ಮುಂದೆ ನಾವು ವಿಡಿಯೋ ಮಾಡ್ತಿದ್ವಿ ಆ ಅಂಗಡಿ ಓನರ್ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ಹೆಂಗೆ ನೀನು ವಿಡಿಯೋ ಮಾಡ್ತಿದ್ಯಾ ಹಂಗೆ ಹೆಂಗೆ ಅಂದ ಮತ್ತೆ ವಿಡಿಯೋ ಡಿಲೀಟ್ ಮಾಡಕ್ ಹಸ್ದ ನಾವು ನಿಂದು ಸೀಮೆಗಿಲ್ದ ಅಂಗಡಿ ಅಂತ ಅಲ್ಲಿಂದ ಬಂದ್ಬಿಟ್ವಿ ನೋಡ್ಬೋದು ಇಲ್ಲೇ ಚಾರ್ಮಿನಾರ್ ಅಂತ ಏನೋ ಕೇಸ್ ಗೀಸ್ ಆದ್ರೂ ಇಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಐತೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನು ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಇದು ಅವು ಗಾಡಿ ಪೊಲೀಸ್ ಸ್ಟೇಷನ್ ಇದು ನಮ್ಮ ಪೊಲೀಸ್ ಸ್ಟೇಷನು ನಾವೇನಾದ್ರೂ ಮಾಡೋದು ಇದು ಚಾರ್ಮಿನಾರ್. ಅಲ್ಲಿ ಗಾಡಿಗಳು ಹಾಕ್ತಾರೆ ಇಲ್ಲಿ ಮನುಷ್ಯರಿಗೆ ಹಾಕ್ತಾರ ಇಲ್ಲಿ ಮನುಷ್ಯರಿಗೆ ಹಾಕ್ತಾರ ಇಲ್ಲಿ ಗಾಡಿಗಳಿಗೆ ಹಾಕ್ತಾರ. ಈ ಹಿಡ್ಕೋಣ ಕೊಬ್ಬರಿ ಮಿಠಾಯಿ ಹಿಡ್ಕೊಂಡು ಅಣ್ಣಂದು ದುಕಾನು ಇಲ್ಲಿ ಚಾರ್ಮಿನಾರಲ್ಲಿ ಬೇರೆ ಬಲ್ಲಿ ಇರುತ್ತಂತೆ. ಯಾರಾದರೂ ಬಂದು ತಗೊಳಂಗಿದ್ರೆ ಬಂದು ತಗೊಳ್ಳಿ, ವಿಸಿಟ್ ಮಾಡಿ. ಚಾರ್ಮಿನಾರ್ ಮುಂದೇನು 20 ರೂಪಾಯಿಗೆ ಒಂದು ಪೀಸ್ ಅಂತೆ ಕೊಬ್ಬರಿ ಮಿಠಾಯಾ ಅಣ್ಣ? ಕೊಬ್ಬರಿ ಮಿಠಾಯಿ. ಅಣ್ಣ ಕೊಬ್ಬರಿ ಮಿಠಾಯಾ? ಅವ್ರಿಗೆ ಕನ್ನಡದವ್ರು ಯಾರು ಕೇಳ ಮತ್ತ್ಯಾಕ ಆಲ್ಮೋಸ್ಟ್ ಆಲ್ ಇವೆಲ್ಲ ಮಾರೋರಿಗೆಲ್ಲ ಇಲ್ಲ ಅಂದ್ರೆ ಕನ್ನಡದವ್ರು ಇರ್ತಾರೆ. ಸಾಕ್ಬಿಡ್ರಿ ಅದೇ ಆದಿತ್ಯ ಸಾಕ್ಬಿಡ್ರಿ ಅದೇ ಆದ್ರೆ ತಿಂತೀವಿ ಬಿಡ್ರಿ. ಇಲ್ಲ ಹೊಟ್ಟೆಗಿರ್ತದ ತಿಂದ್ರ ಏನು ಹೊಟ್ಟೆಗಿರಲ್ಲ ರೊಕ್ಕ ಕೊಡಿ ಇಲ್ಲಿ ಕಿಸ್ತಾವ ಈಗ ಕೇಸ ನೋಡಿ ಚಿಲ್ಲರ ನೋಡಿ ಅವ ಚಿಲ್ಲರ ನೋಟ್ ಅವ 20 ರೂಪಾಯಿ. ಈ ಕಿಸ್ತ ಹಿಂದಿ ಕಿಸ್ತ ನೋಡು. ಇಲ್ಲ ಚಿಲ್ಲರು ತಂದಿಲ್ಲ ಮೇ ಬಿ ಫೋನ್ ಪೇ ಮಾಡ್ತೇನೆ, ನಾನೇ ಮಾಡ್ತೀನಿ. ಮಾಡ್ತೀನಿ ಎರಡು ಕಲ್ಸಿ ತಿನ್ಬೇಕಣ್ಣ. ಮಾಡು ಕುಡುವಲ್ಲ ರೊಕ್ಕ ಕೊಡಕೇನು ತೊಗೊಂಡಿದ್ದಕ್ಕೂ ರೊಕ್ಕ ಕೊಡಕೇನು ಬಾಳೆ ಅಣ್ಣ ಓಕೆ ಬರ್ತೀವಣ್ಣ. ಇಲ್ಲಿ ಹೈದ್ರಾಬಾದ್ನಲ್ಲೂ ಆಲ್ಮೋಸ್ಟ್ ಅಲ್ಲಿ ಕನ್ನಡದವ್ರೇ ಇದೆ. ಒಂದು ಮಿನಿಮಮ್ ಇಲ್ಲ ಅಂದರೆ ಒಂದು
ಒಂದು 7-8 ಜನ ಸಿಕ್ಕಿದ್ರು ನಮ್ಗೆ ಇವಾಗ ಕನ್ನಡದವರು. ಇನ್ನ ಸಿಗುತ್ತಾರಾ? ಇನ್ನ ಸಿಗ್ಬೋದು. ಹೊಂಟ ನಡಿವಪ್ಪ ಹೊಡೆಗಾರ ಮೆಟ್ಟಿಲ್ಲ ನಮಗೆ. ಮೇಡಮ್ ಬರ್ತಾರೆ, ಬಟ್ಟೆ ಬಿಚ್ಚಿ ಬಾರಿಸ್ತಾರೆ. ನಿನಗೂ ನಿನ್ನ ತಮ್ಮನಿಗೂ ಐತ್ ನೋಡ್ರಿ ಇವತ್ತು. ಅಲ್ಲ ಸರ್, ನಾನೇನು ಮಾಡಿದ್ದೀನಿ ಸರ್? ಏನ್ ಮಾಡಿದೀನಿ? ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ, ಮತ್ತೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.